ಬೆಂಗಳೂರು ಡೈರಿ ವತಿಯಿಂದ ಅರ್ತಿಪಾಳ್ಯದಲ್ಲಿ ಹೊಸ ಕಟ್ಟಡಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ಇವತ್ತು ನಮ್ಮ ಕೆಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನೆಯನ್ನು ಕೂಡ ಇವತ್ತು ನಾವು ಮಾಡಿದ್ದೀವಿ. ಇದರಲ್ಲಿ ನಮ್ಮ ಡೈರಿ ಡೈರೆಕ್ಟರ್ ಅಂತ ಸತೀಶ್ ಅವರು ಮತ್ತು ನಮ್ಮ ಎಲ್ಲ ಮುಖಂಡರು ಕೂಡ ಮತ್ತು ಇಡೀ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ದೊಡ್ಡ ಮಟ್ಟದಲ್ಲಿ ಜನ ಕೂಡ ಸೇರಿದ್ದಾರೆ. ಯಾಕಂದರೆ ರೈತರುಗಳ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ರೈತರ ಬದುಕು ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ಅದಕ್ಕೆ ಹೆಸರೇ ಇವತ್ತು ನರೇಂದ್ರ ಮೋದಿಯವರು ರೈತರ ಆದಾಯ ದ್ವಿಗುಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ವೈಜ್ಞಾನಿಕವಾಗಿ ಆಧುನಿಕವಾಗಿ ಮತ್ತು ಅನೇಕ ಸಬ್ಸಿಡಿಗಳನ್ನು ಕೊಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕೂಡ ರೈತರನ್ನು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಹೈನುಗಾರಿಕೆ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಬಿಡೋಕ್ಕೆ ಆಗೋದಿಲ್ಲ. ಪ್ರತಿ ಮನೆಯಲ್ಲೂ ಕೂಡ 1-2 ಹಸುಗಳನ್ನು ಇಟ್ಕೊಂಡು ಯಾವುದ್ರಲ್ಲಾದರೂ ಲಾಸ್ ಆಗ್ಬೋದು. ಆದರೆ ಹೈನುಗಾರಿಕೆಯಲ್ಲಿ ನಮಗೆ ಆ ಹಸುಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ರೋಗ ರುಜಿನ ಬರದಂಗೆ ಮಿಕ್ಕದರಲ್ಲೇ ಕೂಡ ನಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಆದಾಯವನ್ನು ತಂದು ಕೊಡ್ತಕ್ಕಂಥದ್ದು ಹೈನುಗಾರಿಕೆ. ಮತ್ತು ಈ ಕೆಂಗನಹಳ್ಳಿಯಲ್ಲಿ ಅತಿ ಹೆಚ್ಚಿನ ಹಾಲು ಉತ್ಪಾದಕರು ಕೂಡ ಇದ್ದಾರೆ. ಸುಮಾರು 900ಕ್ಕೂ ಹೆಚ್ಚು ಲೀಟ್ರ್ ಹಾಲನ್ನು ಕೂಡ ಆಗ್ತಾ ಇದ್ದಾರೆ. ನಾನು ಕೂಡ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ, ಎಲ್ಲೆಲ್ಲಿ ಹೊಸ ಡೈರಿಗಳನ್ನು ಕೊಡ್ತಿರೋ ಅವರಿಗೆ ಜಾಗ ಮಂಜೂರು ಮಾಡಿಸೋದ್ರಿಂದ ಹಿಡಿದು ನನ್ನ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಕೆಂಗನಹಳ್ಳಿಗೂ ಕೊಟ್ಟಿದ್ದೀನಿ, ಅರತಿಪಾಳ್ಯಕ್ಕೂ ಕೂಡ ಕೊಡ್ತಾ ಇದ್ದೀನಿ. ಇವತ್ತು ರಾವತನಹಳ್ಳಿ ಕೂಡ ರಾವತನಹಳ್ಳಿ ಅಂದರೆ ತುಮಕೂರು ಮುಖ್ಯ ರಸ್ತೆಯಿಂದ ಹಿಡಿದು ನಮಗೆ ರಾವತನಹಳ್ಳಿವರೆಗೂ ಕೂಡ ರಸ್ತೆ ಅಗಲೀಕರಣವನ್ನು ಮಾಡಬೇಕು ಅಂತೇಳಿ ಅದಕ್ಕೆ ಅನುದಾನವನ್ನು ಮಂಜೂರು ಮಾಡ್ಕೊಂಡಿದ್ದೀವಿ. ಇನ್ನೊಂದು ವಾರದಲ್ಲಿ ಟೆಂಡರ್ ಆಗ್ತದೆ. ಬಹುಶಃ ಜನವರಿಯಲ್ಲಿ ಪೂಜೆಯನ್ನು ಮಾಡಿ ನಾನು ನಮ್ಮ ಜನಗಳ ಸಹಕಾರವನ್ನು ಕೇಳ್ತಾ ಇದ್ದೀನಿ. ಅದು ಸಾಕಷ್ಟು ಸರ್ಕಾರಿ ಜಾಗ ಐತೆ, ಆದರೂ ಬೇರೆ ಯಾರ್ದಾನ ಸ್ವಂತ ಜಾಗ ಇತ್ತು ಅಂತಂದರೆ ಸ್ವಲ್ಪ ಜಾಗವನ್ನು ಬಿಟ್ಕೊಡ್ಬೇಕು. ರಸ್ತೆ ವಿಸ್ತಾರವನ್ನು ಮಾಡ್ತೀನಿ. ನನ್ನ ಉದ್ದೇಶ ಇರ್ತಕ್ಕಂಥದ್ದು ಇನ್ನು ಮುಂದೆ ಯಾವುದೇ ರಸ್ತೆ ಮಾಡಿದ್ರು 3.75 ಮೀಟ್ರ್ ಏನು ರಸ್ತೆ ಇದೆ ಅದನ್ನು 5.5 ಮಾಡೋದು, 5.5 ಇತ್ತು ಅಂತಂದರೆ ಅದು 7.5 ಮಾಡೋದು. ರಸ್ತೆಗಳ ಅಗಲೀಕರಣ ಆಯಿತು ಅಂತಂದರೆ ಹಳ್ಳಿಗಳ ಅಭಿವೃದ್ಧಿ ಕೂಡ ಆಗ್ತದೆ ಮತ್ತು ನಮ್ಮ ಭೂಮಿಗೂ ಕೂಡ ಬೆಲೆ ಬರ್ತದೆ. ಆ ದೃಷ್ಟಿಯಲ್ಲಿ ಈಗ ನಾನು ಬರ್ತಕ್ಕಂಥ ಬಹುತೇಕ ಅನುದಾನವನ್ನು ರಸ್ತೆ ವಿಸ್ತಾರಕ್ಕೆ ಆಗ್ತಾ ಇದ್ದೀನಿ. ಅಭಿವೃದ್ಧಿ ಕೆಲಸವನ್ನು ಬಿಟ್ಟು ಜನ ಕೂಡ ಎಲ್ಲ ಕೂಡ ರಸ್ತೆಗಳು ಗುಂಡಿ ಬಿದ್ದು ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ. ರೈತರುಗಳು ಅತಿವೃಷ್ಟಿಯಿಂದ ಇವತ್ತು ಇಡೀ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದರೂ ಕೂಡ ಯಾರು ಹೋಗಿ ನೋಡ್ತಾ ಇಲ್ಲ. ಇವತ್ತು ಇಡೀ ಬೆಂಗಳೂರಲ್ಲಿ ಒಂದೇ ಒಂದು ಹೊಸ ಪ್ರಾಜೆಕ್ಟನ್ನು ಮಾಡಿಲ್ಲ. ಇವತ್ತು MLAಗಳಿಗೆ ಕೇವಲ BJP MLA JDS MLAಗಳಿಗೆ ಬರೀ 25 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟವ್ರು. ಇಷ್ಟು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಅಭಿವೃದ್ಧಿ ಶೂನ್ಯ. ದುಡ್ಡನ್ನು ಮಾತ್ರ ಟ್ಯಾಕ್ಸ್ಗಳು ಎಲ್ಲ ಥರದಲ್ಲೂ ರೇಟ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಅಧಿಕಾರಕ್ಕೋಸ್ಕರ ಕಚ್ಚಾಟ ಮಾಡಿಕೊಂಡು ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸ್ತಕ್ಕಂಥ ಕೆಲಸವನ್ನು ಪಾಪದ ಕೆಲಸವನ್ನು ಮಾಡ್ತಾವ್ರೆ. ಯಾಕಂದರೆ 136 ಸೀಟನ್ನು ಇಡೀ ರಾಜ್ಯದ ಜನತೆ ಕೊಟ್ಟರು. ಅದನ್ನು ಸದುಪಯೋಗವನ್ನು ಮಾಡಿಕೊಂಡು ಜನಗಳ ಕೆಲಸವನ್ನು ಮಾಡೋಂತಕ್ಕಂಥದ್ದನ್ನು ಬಿಟ್ಟು ಇವತ್ತು ಅಧಿಕಾರಕ್ಕೋಸ್ಕರ ಜಗಳವನ್ನು ಮಾಡ್ತಾರೆ. ಇದರಿಂದ ರಾಜ್ಯದ ಅಭಿವೃದ್ಧಿ ಶೂನ್ಯ ಆಗಿದೆ.